ಎವ್ರಿವನ್, ಇವತ್ತು ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ. ನಾನು ಹೋಗ್ತಾ ಇದ್ದೀನಿ ಕನಕಪುರ ಸೈಡು, ನಮ್ಮ ಹಳ್ಳಿ ಕಡೆ. ಬನಶಂಕರಿಲಿ ಬಸ್ ಸಿಕ್ತು, KSRTC ಬಸ್ ಹತ್ತಿದ್ದೀನಿ. ನಾನು ಹೋಗ್ತಾ ಇರೋದು ಏನಕ್ಕೆ ಅಂತ ಅಂದರೆ ಕನಕಪುರ ನಮ್ಮ ಹಳ್ಳಿ ಕಡೆಗೆ ಜಾತ್ರೆ ಇದೆ. ಮುಂಚೆನೇ ಮಾಡಬೇಕಿತ್ತು, ಸ್ವಲ್ಪ ಲೇಟ್ ಆಯಿತು. ಸೊ ಜಾತ್ರೆಗೆ ಹೋಗ್ತಾ ಇದ್ದೀನಿ ನಮ್ಮ ಹಳ್ಳಿ ಕಡೆ. ಮುಂದೆ ಅಪ್ಪ ಬಂದಿದ್ದರು ಕರ್ಕೊಂಡು ಹೋಗೋಕ್ಕೆ. ಫುಲ್ ಮಳೆ ಇದೆ, ಆ್ಯಕ್ಚುಲಿ ಲೇಟ್ ಆಯಿತು, ಬಸ್ ಸಿಗಲಿಲ್ಲ ಬೇಕಾಗಿರೋದು ನನಗೆ. ಫೈನಲಿ ಈ ಎಲ್ಲ ಹಳ್ಳಿ ಎಲ್ಲ ಫುಲ್ ಡೆಕೋರೇಷನ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ದೇವಸ್ಥಾನಗಳಿಗೆಲ್ಲ ಡೆಕೋರೇಟ್ ಮಾಡಿಬಿಟ್ಟಿದ್ದಾರೆ. ಆ್ಯಕ್ಚುಲಿ ನಮ್ಮ ಹಬ್ಬ ನಮ್ಮ ಹಳ್ಳಿನಲ್ಲಿ ಸೋಮವಾರದಿಂದ ಸ್ಟಾರ್ಟ್ ಆಗಿ ಶನಿವಾರ ತನಕನೂ ದಿನಕ್ಕೆ ಒಂದೊಂದು ಹಬ್ಬಗಳಿರುತ್ತೆ. ಹಾಂ ನೋಡಿ, ಇದು ಮಾರ್ನಿಂಗು 4:45ಗೆ ನಾನು ಮತ್ತು ನಮ್ಮಪ್ಪ ಮುಂದೆ ಹೋಗ್ತಾರೆ, ನಮ್ಮಪ್ಪ ಹೋಗ್ತಾ ಇದ್ದೀವಿ. ಇವಾಗ ಇದು ಬೆಳಗಿನ ಜಾವ ಇಲ್ಲಿ ಕೊಂಡ ಅಂತ ಮಾಡ್ತಾರೆ. ಮೊದಲಿಗೆ ನಮ್ಮದು ತಾಯಿ ಮುದ್ದಮ್ಮನ ದೇವಸ್ಥಾನದ್ದು ಕೊಂಡ ನಡೆಯೋದು. ಸೊ ಪ್ರತಿಯೊಬ್ಬರೂ ಬರ್ತಾರೆ ಇಲ್ಲಿಗೆ, ಯಾರ ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು. ಯಾಕಂದರೆ ಇದು ವರ್ಷಕ್ಕೆ ಒಂದು ಸಲ ನಡೆಯೋ ಜಾತ್ರೆ. ಸೊ ಯಾರು ಮಿಸ್ ಮಾಡ್ಕೊಳ್ಳಲ್ಲ. ಹಾಗಂತ ಅಲ್ಲಿ ಹೋಗಿನೂ ನಮಗೆ ನೋಡೋಕ್ಕೆ ಬಿಡೋದಿಲ್ಲ. ಯಾಕಂತ ಅಂದರೆ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಹುಡುಗರು ಗಂಡಸರು ಎಲ್ಲ ಸೇರ್ಕೊಂಡ್ಬಿಟ್ಟಿರ್ತಾರೆ. ಮತ್ತು ಅದು ಕೆಂಡ ಇರೋದ್ರಿಂದ ಅದ್ರದ್ದು ಹಬೆ ಕೂಡ ಬರ್ತಾ ಇರುತ್ತೆ ನಮಗೆ. ಅಲ್ಲಿ ಹೋಗೋಕ್ಕಾಗಲ್ಲ, ಹೆಣ್ಮಕ್ಳಾಗಲಿ ಇಲ್ಲ ಮಕ್ಕಳಾಗಿರಲಿ. ನೋಡಿ ಇವಾಗ ದೇವ್ರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಸೊ ಇಲ್ಲಿ ನಿಮಗೆ 2 ದೇವಸ್ಥಾನ ಕಾಣಿಸ್ತಾ ಇದೆ. ಆ ಕಡೆ ಒಂದು ಆಂಜನೇಯನ ದೇವಸ್ಥಾನ ಇದೆ. ಇದು ನೋಡಿ ಇವಾಗ ಏನು ಕಾಣಿಸ್ತಾ ಇದೆಯಲ್ಲ ಅದು ಮಾರಮ್ಮನ ದೇವಸ್ಥಾನ. ಸೊ ಎಲ್ಲ ಒಂದು ಇದು ಆ್ಯಕ್ಚುಲಿ ಈ ದೇವ್ರನ್ನ ಕೊಳದಿಂದ ಕೆಳಗಡೆ ಒಂದು ಕೊಳ ಇದೆ. ಇದು ನಾನು ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಆ ಕೊಳದಿಂದ ಹೋಗಿ ಅಲ್ಲಿ ಪೂಜೆ ಮಾಡಿ ಅಲ್ಲಿಂದ ಅರ್ಚಕರು ಈ ಸುತ್ತ ಒಂದು ರೌಂಡ್ ಬಂದು ಎಲ್ಲ ದೇವಸ್ಥಾನಗಳಿಗೂ ಪೂಜೆ ಮುಗಿಸ್ಕೊಂಡು ನಂತರ ಕೊಂಡ ಹಾಯೋದು. ಇವಾಗ ನೋಡಿ ಮಾರಮ್ಮನ ದೇವಸ್ಥಾನದ ಹತ್ರ ಬರ್ತಾ ಇದ್ದಾರೆ. ಇಲ್ಲಿ ಒಂದು ಪೂಜೆ ಆಗುತ್ತೆ. ಇದಾದ ನಂತರ ಅಲ್ಲಿ ಆಂಜನೇಯನ ದೇವಸ್ಥಾನದ ಹತ್ರ ಒಂದು ಪೂಜೆ ಆಗುತ್ತೆ. ಅದೆಲ್ಲ ಆಗಿದ ಮೇಲೇ ಕೊಂಡ ಹಾಯೋದು. ನಾನು ಏನು ಮಾಡಿದ್ದೀನಿ ಅಂದರೆ ಆ ಕೊಂಡದ ವೀಡಿಯೋ ನನಗೆ ಸಿಕ್ಕಿಲ್ಲ, ಇಲ್ಲಾಂದರೆ ಅದನ್ನು ನಮ್ಗೆ ತೋರಿಸ್ತಾ ಇದ್ದೆ. ನೋಡ್ತೀನಿ, ಟ್ರೈ ಮಾಡ್ತೀನಿ ಅದನ್ನು ಹಾಕೋಕ್ಕೆ. ಆ ವಿಡಿಯೋ ತುಂಬಾ ಚೆನ್ನಾಗಿರುತ್ತೆ, ಒಂಥರ ನಮಗೆ ಖುಷಿ ಆಗುತ್ತೆ. ಇದು ನಮ್ಮ ಹಳ್ಳೀಲಿ ಸುಮಾರು ನಮ್ಮ ಅಜ್ಜಿ ಇರ್ಬೋದು, ಅವ್ರ ಅಜ್ಜಿ ಅಲ್ಲಿಂದ ಇದು ನಡ್ಕೊಂಡು ಬರ್ತಾಯಿದೆ ಏನು ಈ ಜಾತ್ರೆ ನಮ್ಮೂರ್ದು ಅಂತ. ಸೊ ನಮಗಂತೂ ತುಂಬಾ ಖುಷಿ ಇದೆ. ಯಾಕಂದರೆ ವರ್ಷಕ್ಕೊಂದು ಸಲ ನಮ್ದು ಎಷ್ಟೇ ಬೆಂಗಳೂರಲ್ಲಿ ಕೆಲಸ ಇರ್ಬೋದು ಅದನ್ನೆಲ್ಲ ಬಿಟ್ಟು ವರ್ಷದಲ್ಲಿ ಒಂದು 4 ದಿನ ಇಲ್ಲಿ ಬಂದು ನಾವು ತುಂಬಾ ಖುಷಿಯಾಗಿರ್ತೀವಿ. ಎಲ್ಲ ದೇವ್ರಿಗೂ ಪೂಜೆ ಇರುತ್ತೆ, ದಿನಕ್ಕೊಂದು ವೆರೈಟಿ ಆಫ್ದು ಊಟಗಳಿರುತ್ತೆ. ಸೊ ಎಂಜಾಯ್ ಮಾಡ್ತೀವಿ, ತುಂಬಾ ಖುಷಿ ಆಗುತ್ತೆ. ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿರ್ತೀವಿ. ನೋಡಿ ಇವಾಗ ಏನು ಕಾಣಿಸ್ತಾ ಇದೆ ಅಲ್ವಾ, ಇದನ್ನೇ ಕೊಂಡ ಹಾಯೋದು ಅಂತ ಹೇಳೋದು ನಮ್ಮ ಕಡೆ ಎಲ್ಲ ಕಡೆನೂ ಹಾಗೆ ಹೇಳೋದು. ನೋಡಿ ಇವಾಗ ಅದನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಹಾಯ್, ಎಲ್ಲ ಬೆಳಿಗ್ಗೆ ಮುಗೀತು ಕೊಂಡ. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ. ನಾನು, ಅಮ್ಮ, ನಮ್ಮ ಅಕ್ಕನ ಮಗಳೆಲ್ಲನೂ ನೋಡಿ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ವಿ. ನೋಡಿ ಇದು ಬೆಳಿಗ್ಗೆ ತಾನೇ ಆಗಿರೋದು ಕೊಂಡ. ಸೊ ದೇವ್ರಿಗೆ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಬಂದಿದ್ದೀವಿ ಎಲ್ರೂ. ನಾನು ಸುಮಾರು ಇದು ಆ್ಯಕ್ಚುಲಿ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ದೇವಸ್ಥಾನದ್ದು, ಆವಾಗಿಂದ ನಾನು ಹೋಗಿರಲಿಲ್ಲ. ಸೊ ಇವಾಗ ಹೋಗ್ತಾ ಇದ್ದೀನಿ. ನಾನು ತುಂಬ ದಿನಗಳಿಂದ ಹೋಗಿರಲಿಲ್ಲ. ಸರಿ, ನಂದು ಒಂದು ಹರಕೆ ಇತ್ತು, ಸೊ ಅದನ್ನು ತೀರಿಸ್ಬಿಟ್ಟು ಬರೋಣ. ದೇವರಿಗೆ ಕಾಣಿಕೆ ದುಡ್ಡು ಹಾಕಬೇಕಾಗಿತ್ತು, ಅದಕ್ಕೆ ಬಂದ್ವಿ. ಸೊ ಪೂಜೆ ಎಲ್ಲ ನಡೀತಾ ಇದೆ. ಸೊ ಪೂಜೆ ಮುಗಿಸ್ಕೊಂಡು ನಾವು ಸೀದಾ ಮನೆಗೆ ಹೋಗ್ತೀವಿ ಇವಾಗ. ಸೊ ನಾನು ಇನ್ನು ನೆಕ್ಸ್ಟು ಇದು ಆ್ಯಕ್ಚುಲಿ ಕಂಟಿನ್ಯೂ ವಿಡಿಯೋ ನೆಕ್ಸ್ಟು ನಾನು ಹಾಕ್ತೀನಿ ನಿಮಗೆ. ಯಾಕಂದರೆ ನೆಕ್ಸ್ಟ್ ಡೇದೆಲ್ಲ ನಾನು ತೋರಿಸ್ತೀನಿ, ಒಂದೇ ವೀಡಿಯೋದಲ್ಲಿ ತೋರ್ಸೋಕ್ಕಾಗಲ್ಲ. ಸೊ ಯಾರಿಗೆಲ್ಲ ನಾನು ವೀಡಿಯೋ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡಿದ್ದಕ್ಕೆ. ಮುಂದಿನ ವಿಡಿಯೋದಲ್ಲಿ ನಿಮಗೆ ಇನ್ನೂ ಎಲ್ಲ ವೀಡಿಯೋಸ್ ತೋರಿಸ್ತೀನಿ ನಮ್ಮೂರಿಂದು.